ಇತ್ನಾಳವರು ಚೇಂಜ್ ಮಾಡ್ಬೋದಾ? ಈಗ ಇತ್ನಾಳವ್ರು ಏನಾದರೂ ಬದಲಾಯಿಸಿಕೊಂಡು ಮುಂದಿನ ಒಂದು 28 ಸ್ಕೀಮ್ ಆಗೋದಕ್ಕೆ ಹೊರಡೋದು ಬೇರೆ ಕಡೆ ಬರ್ಬೋದು. ನೋಡಿ 2028ಕ್ಕೆ ಯಾರ್ಯಾರು ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ಅವರು ಎಲ್ಲ ಸ್ವಲ್ಪ ಪೇಡ್ ಇರ್ತಾರೆ. ಅವ್ರಿಗೆ ಹೆಚ್ಚು ದುಡ್ಡು ಕೊಟ್ಟ ಕೂಡಲೇ ಸೂರ್ಯಚಂದ್ರವರೆಗೆ ಇವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳ್ತಾರೆ. ಅಲ್ರಿ ಸೂರ್ಯಚಂದ್ರವರೆಗೆ ಹೆಂಗಿರ್ತಾರೆ ಅಂದರೆ ಅವ್ರು ನಾಳೆ ಕ್ಯಾನ್ಸರ್ ಆಗಿ ಸಾತ್ರೆ ಹಂಗೆ, ಅದು ನನ್ನ ಕಡೆ ಇಲ್ಲ. ಆದರೆ ಸೂರ್ಯಚಂದ್ರ ಅಂತ ನಾ ಹೇಳಿದ್ದೆ ಅಂತ ಹೇಳ್ತಾರೆ. ಬಟ್ನೆ ಮುಖ್ಯಮಂತ್ರಿ ಇದ್ದಾಗ ಸತ್ರು ಏನು ಹೇಳ್ತಾರೆ ಅವರು, ನಾ ಹೇಳಿದ್ದೆ ಆದರೆ ಆಯುಷ್ಯ ನನ್ನ ಕೈಗಿಲ್ಲ, ಅದು ಬ್ರಹ್ಮ ಬರೆದಿದ್ದು, ಬ್ರಹ್ಮ ಲಿಖಿತ, ಅದಕ್ಕೆ ನಾನು ಅದಕ್ಕೆ ಸಂಬಂಧ ಇಲ್ಲ. ಆದರೆ ಜೀವಂತಿದ್ದರೆ ಸೂರ್ಯಚಂದ್ರವರೆಗೆ ಆ ಜ್ಯೋತಿಷಿಗಳೇನು ಬಿಡ್ರಿ, 5 ಲಕ್ಷ ಕೊಟ್ಟರೆ ಒಂದು ಜ್ಯೋತಿಷಿ, 10 ಲಕ್ಷ ಕೊಟ್ಟರೆ ಮತ್ತೊಂದು ಜ್ಯೋತಿಷಿ. ಈಗ ಕಾಂಪಿಟೇಷನ್ ಮಾಡಕತ್ತಾರೆ. ನಾನು ನಾನು ಭವಿಷ್ಯ ಹೇಳಿದ್ದೆ, ನೀನು ಭವಿಷ್ಯ ಯಾರು ಹೇಳಿದ್ರು ಏನು? ಆ ಜ್ಯೋತಿಷಿಗಳ ಹಣೆ ಬರ ನಮಗೆ ನಗು ಬರ್ತೈತೆ. ಅವರು ಅಲ್ಲಿನ ಸ್ವಾಮಿಗಳು ಸಹ ಸ್ಪರ್ಧೆಗಿಳಿದಿದ್ದಾರೆ. ಹೋಗಿ ತುರಾಯಿ ಹಾರ ಕೊಟ್ಟು ಅದೆಲ್ಲ ನೋಡಿಬಿಟ್ರೆ ಏನೂ ಉಳಿದಿಲ್ಲ. ನಾವು ರಾಜಕಾರಣಿಗಳನ್ನ ಅಟ್ಟೆ ಬೈಬಾರ್ದು. ಎಲ್ಲರನ್ನೂ ಈಗ ಎಲ್ಲ ವರ್ಗದಲ್ಲಿ ಅಂಥವ್ರು ಕೂಡ್ಬಿಟ್ಟ. ಯತ್ನಾಳ ನಮ್ಮದಂತೂ ಹಿಂಗೆ ನಡೆ ನೋಡ್ರಿ. ನಮ್ಮದು ನಡೆ ಮೊನ್ನೆ ರಾತ್ರಿ ಸಿದ್ದರಾಮಯ್ಯನವ್ರು ನೋಡ ಇದ್ದರು, ಬೆಳಿಗ್ಗೆ ಎಲ್ಲರೂ ಡಿ ಕೆ ಶಿವಕುಮಾರ್ ನೋಡೋದ. ಪಾಪ ಸಿದ್ದರಾಮಯ್ಯನವ್ರು ಒಬ್ಬರೇ ಕೂತ್ಬಿಟ್ಟಾರೆ ಮನ್ಯಾಗ ಸೋಫಾ ಮೇಲೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಯಾಗ ಅದ, ಎಲ್ಲರೂ ಅತ್ಯಂತ. ಆದರೆ ಈ ಸಲ ಭಾಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಯಾರ ನಮ್ಮ ಸಚಿವರುಗಳು. ಲೇಖನಗಳನ್ನು ಬರೆದಾರ ಪತ್ರಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಸಿದ್ದರಾಮಯ್ಯನವರ ಕಾಲ ಸುವರ್ಣ ಯುಗ, ಹಿಂದುಳಿದವರಿಗೆ ಒಂದು ಅಟೆಲ್ಲ ಬರೀತಿರಲ್ಲ, ಗಟ್ಟಿಯಾಗಿ ಹೈಕಮಾಂಡಿಗೆ ಹೇಳಿಬಿಟ್ರೆ ಮುಗಿದು ಹೋಗ್ತದೆ. 35-37 ಮಂದಿ ಸಹಿ ಮಾಡಿ ಕೊಟ್ಟರಲ್ಲ, ಸಿದ್ದರಾಮಯ್ಯ ಚೇಂಜ್ ಮಾಡಿರ್ತಾರೆ. ಅವರು ಅಹಿಂದಾನೂ ಹೋಯ್ತು. ಅಹಿಂದ ಅನ್ನೋರೇ ಅಹಿಂದ ಮುಖ್ಯಮಂತ್ರಿನ ತೆಗೆದ್ರು. ಇಲ್ಲಿ ಅಷ್ಟೇ ಅಹಿಂದ ತೆಗಿಲಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಅಹಿಂದ ಮುಖ್ಯಮಂತ್ರಿಗಳು ಮನೆಗೆ ಹೋದರು. ಎಲ್ಲರೂ ಮೇಲ್ಜಾತಿಯವ್ರ ತೇನು ಕರಿತೀರಿ. 4 ರಾಜ್ಯದಾಗ ಅದ ಕಾಂಗ್ರೆಸ್ನ 4 ಕಡೆ ಮೇಲ್ಜಾತಿಯವರು. ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇರ್ತಾರೆ, ಗಗನಯಾನಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು, ಕ್ರಿಕೆಟ್ ಆಡಬೇಕಾದ್ರೂ ಮೀಸಲಾತಿ ಬೇಕು, ಮತ್ತೇನ್ರಿ ಅದೇ ಹಾಕಿ ಆಡ್ಲಕ್ಕೂ ಮೀಸಲಾತಿ ಬೇಕು. ಮತ್ತು ಇಲ್ಲಿ ಮೀಸಲಾತಿನೇ ಕಾಂಗ್ರೆಸ್ನಾಗಿಲ್ಲಲ್ಲ, ಇನ್ನೇನು ಯಾವ ಮೀಸಲಾತಿ ಕೊಡೋರು? ಸ್ವರ್ಗಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು. ಅದೊಂದು ಉಳಿದಿದೆ ನಮ್ಮ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.